ಮಕ್ಳಿಗೆ ಬೇಕಾಗಿರುತ್ತೆ. ಅವ್ರು ಹೇಳಿದ ಒಂದ್ ಮಾತು ಮಾತ್ರ ಪೇರೆಂಟ್ಸ್ ನೆನ್ಪಿಡಿ, ಮಕ್ಕಳು ವಿದ್ಯಾಭ್ಯಾಸದಲ್ಲೇ ಮುಂದೆ ಬರ್ಬೋದು, ಅವ್ರು ಕಲ್ತಿರುವಂತ ಕಲೆಯಲ್ಲಿ ಮುಂದೆ ಬರ್ಬೋದು, ಯಾರು ಏನಾಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಎಲ್ಲಾ ಪೇರೆಂಟ್ಸ್ ಎಲ್ಲಾ ಮಕ್ಕಳನ್ನ ಸಪೋರ್ಟ್ ಮಾಡಿ ಚೆನ್ನಾಗಿ. ಆಮೇಲೆ ಮಕ್ಕಳು ಒಂದು 5 ರಿಂದ 10 ದಿವಸ ತುಂಬಾ ಪರಿಶ್ರಮ ಎತ್ತಿದ್ದಾರೆ, ತುಂಬಾ ಚಪ್ಪಾಳೆಗಳು ಬೇಕು. ದಯವಿಟ್ಟು ನಾನು ಅದು ಮಾತ್ರ ತುಂಬಾ ಕೋರ್ಕೋತೀನಿ, ಕೈ ನೋವ್ಲಿ ಏನೇ ಆಗ್ಲಿ ದಯವಿಟ್ಟು ಚಪ್ಪಾಳೆಗಳು ಹೊಡಿತಾ ಇರಿ. ನಿಮ್ಗೆ ಭಯ ಬೆಳೆಸುವಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ, ಈಗ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಬಿಡುವ ಸರಿನಾ? ಎಲ್ಲ ಸ್ವಲ್ಪ ಅಲರ್ಟ್ ಆಗಿ ಕೂತ್ಕೊಳ್ಳಿ. ಅವ್ರುಗಳು ಬರ್ತಾ ಇದ್ರೆ ನೀವು ಹೂ ಅಂತ ಕಿರಿಚ್ಬೇಕು, ಕೂಗೋದಂತೂ ಇರಲೇಬೇಕು, ಚಪ್ಪಾಳೆಗಳು ಮಿಸ್ ಆಗಬಾರ್ದು ಪ್ಲೀಸ್, ಸರಿನಾ? ಸರ್ ಗೆಸ್ಟ್ಗಳೆಲ್ಲ ದಯವಿಟ್ಟು ಕೆಳಗೆ ಕೂತಿ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಪ್ಲೀಸ್. ಫಿಲಮ್ದು ನನ್ಗೇನು ಗೊತ್ತಿಲ್ಲ, ನೀವು ಹೇಳ್ತಾ ಇದೀರಿ ಆಶೀರ್ವಾದ ಮಾಡಿ ಅಮ್ಮ ನಾನು ಮಾಡ್ತೀನಿ ಅಂತಂದೆ. ಆಮೇಲೆ ಶಿವರಾಜ್ ಕುಮಾರ್ ಕರೆಸ್ಬಿಟ್ಟು ಇವ್ನು ಕರ್ಕೊಂಡೋಗಿ ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡಿಸ್ಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ ನಂಗೆ ಗೊತ್ತಲ್ಲ ನಿಮಗೆ ಅಂತ ಹೇಳಿ ಕಳಿಸಿದ್ರು. ಗಂಧದ ಗುಡಿ ಭಾಗ 2 ಆ ಚಿತ್ರಕ್ಕೆ ಪ್ರವೇಶ ಮಾಡಿದೆ. ಅದಾದ ನಂತರ ಗಡಿಬಿಡಿ ಅಳಿಯ, ಓಮು ದೊರೆ, ಗಾಜನೂರ ಗಂಡು, ಆದಿತ್ಯ, ಸಿಂಹದ ಮರಿ, ಸೂತ್ರಧಾರ, ಅಮ್ಮೋರ್ ಗಂಡ, ಹೀಗೆ ಒಂದು 10 ಸಿನಿಮಾ ಜೊತೆ ಮಾಡಿ, ಡೈರೆಕ್ಟರ್ ಜೊತೆ ಕೆಲಸಗಳು ಮಾಡಿ, ಎಂ ಬಿ ಶಂಕರ್ ಅವ್ರ ಜೊತೆ ಶಿಶಿನ ಕೆಲಸ ಮಾಡಿ ಜಮಾನ ಫಿಲಮ್ನ ನಿರ್ಮಾಣ ಮಾಡಿದೆ. ಅದಕ್ಕೆ ಟೇಗರ್ ಶರಫ್ ಫಾದರ್ನ ಫಸ್ಟ್ ಟೈಮ್ ಕನ್ನಡಕ್ಕೆ ಕರ್ಕೊಂಡ್ಬಂದವ್ರು ನಾವು. ಜಾಕಿ ಶರಫ್ನ ಫಸ್ಟ್ ಟೈಮ್ ಕನ್ನಡಕ್ಕೆ ಕರ್ಕೊಂಡ್ಬಂದು ನಮ್ದಾದ ನಂತರ ಅಣ್ಣ ಬಂಡ್ ಮಾಡಿದ್ರು. ಈ ಮಾತನ್ನ ಇಲ್ಲಿ ಯಾಕೆ ಹಂಚ್ಕೋತಾ ಇದ್ದೀನಿ ಅಂದ್ರೆ, ತಾವೆಲ್ಲ ಮಕ್ಕಳಿಗೆ ಎಲ್ಲ ಪ್ರೋತ್ಸಾಹ ಕೊಡ್ತೀರಿ. ಇವತ್ತಿನ ಮಕ್ಕಳು ನಾಳೆ ದೊಡ್ಡ ಪ್ರಜೆಗಳು, ಯಾವುದು ಇದರಲ್ಲಾದ್ರೂ ಅವ್ರು ಬೆಳಿಬಹುದು. ಬೆಳೆಯೋದಕ್ಕೆ ಸ್ಫೂರ್ತಿ ಪೇರೆಂಟ್ಸ್ ಇರಬೇಕು. ಆ ಸಂಸ್ಥೆ ಯಾರು ನಡೆಸ್ತಾ ಇರ್ತಾರೆ, ಆ ಸಂಸ್ಥೆ ಒಳಗಡೆ ಮಕ್ಕಳುಗಳು ಕಲಿಯಕ್ಕೆ ಹೋದಂಥ ಜಾಗದಲ್ಲಿ ಗುರುಗಳು ಯಾವುದೇ ರೀತಿಯಲ್ಲಾಗಿರ್ಬೋದು, ಅವರು ಮಾರ್ಗದರ್ಶನ ನೀಡಿ ಆ ಪ್ರೋತ್ಸಾಹ ಮಾಡಿದ್ರೆ ಮಕ್ಕಳಿಗೆ ಆ ಮಕ್ಕಳು ಯಾವ್ದಾರ ಒಂದು ರೀತಿಯಲ್ಲಿ ಬೆಳೀತಾರೆ ಅನ್ನೋದಕ್ಕೆ ನಮ್ಮನೇಲಿ ನಮಗೆ ಫುಲ್ ಸ್ವಾತಂತ್ರ್ಯ ಕೊಟ್ಟು ಚಿಕ್ಕದ್ರಲ್ಲಿ. ನನಗೆ ನಮ್ಮನೆಲ್ಲ ಗ್ರಾಜುಯೇಟು, BSc MA ಜರ್ನಲಿಸಮ್ ಎಲ್ಲ ಮಾಡಿದರೆ, ನನಗೆ ಚಿಕ್ಕದ್ರಲ್ಲಿ ಎಜುಕೇಶನ್ ಮಿಸ್ ಆಯಿತು. ನಾನು ಬರೀ 4ನೇ ಕ್ಲಾಸು. ಜನರಲ್ ನಾಲೆಡ್ಜಲ್ಲಿ 2 PhD ಮಾಡಿದ್ದೀನಿ. 1 ಲಕ್ಷ ಜನ ಇದ್ರು ನಾನು ಭಾಷಣ ಮಾಡ್ತೀನಿ. ನಾನು ಜಯಪ್ರಕಾಶ್ ಅವರು ಅಂತ ಈಗ ಹೇಳಿದ್ರು, ಅವರು ಸ್ಟೂಡೆಂಟ್ ಸೆಕ್ಷನ್ ಕಮಿಟಿ ಸ್ಟೇಟ್ ಆನರಿ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ 8 ಜಿಲ್ಲೆಯಿಂದ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿ ಅಷ್ಟು ಹೋರಾಟಗಳಲ್ಲಿ ಎಲ್ಲಾ ತರದಲ್ಲೂ ಮಾಡಿ LKG to MBBSc ವರೆಗೂ 1 ಲಕ್ಷ ಅಷ್ಟು ಅಡ್ಮಿಷನ್ ಕೊಡಿಸಿದ್ದಾರೆ. ಎಂಟೈರ್ ಎಲ್ಲ ಮೈಸೂರು ಆಗಿರ್ಬೋದು, ಬೇರೆ ಆಗಿರ್ಬೋದು, ಇಲ್ಲ ಮೈಸೂರು ಜಾಸ್ತಿ. ಅವರೇ ಕನ್ನಡ ಫಿಲ್ಮ್ ಜಮಾನ ಫಿಲ್ಮ್ ಅಲ್ಲಿ ಹೀರೋ, ಗುಡ್ ಬಾಯ್ ಹೀರೋ. ಈಗ ದಿಗ್ದರ್ಶಕ ಅಂತ ಅರ್ಧ ಶೂಟಿಂಗ್ ಕರ್ನಾಟಕ, ಇನ್ನರ್ಧ ಬ್ಯಾಂಕಾಕ್ ಥೈಲ್ಯಾಂಡ್ ಮಾಡಿದ್ದೀನಿ. ಅದಕ್ಕೆ ನಾನೇ ಪ್ರೊಡ್ಯೂಸರ್. ಇನ್ನೊಂದು ಸಿನಿಮಾ ಭಗೀರಥ ಅಂತ ಆಗಿದೆ, ಅದು ನನ್ನ ಫ್ರೆಂಡ್ ಪ್ರೊಡ್ಯೂಸರ್ ಮಾಡಿದರೆ, ನಮ್ಮ ಬ್ರದರ್ ಹೀರೋ. ನೀವು ತಂದೆ ತಾಯಿಗಳು ಪೇರೆಂಟ್ಸ್ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ನೀಡ್ತೀರಿ, ಒಂದಲ್ಲ ಒಂದು ರೀತಿಲಿ ಬೆಳೀತಾರೆ. ಈಗ ನಾನು 4ನೇ ಕ್ಲಾಸ್ ಓದ್ಬಿಟ್ಟು ನಾನು ಏನೂ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಇಲ್ಲೇ ಇದ್ದಿದ್ರೆ ಮೈಸೂರು ಸರೌಂಡಿಂಗ್ ಎಲ್ಲ ಇದ್ದಿದ್ರೆ ಒಂದು ಬಾವಿ ಒಳಗಡೆ ಕಪ್ಪೆ ತರ ಇರಬೇಕಾಗಿತ್ತು. ಇವಾಗ ನಾನು ಎಲ್ಲೆಲ್ಲಿ ಸಂಪರ್ಕ ಬೆಳೆಸ್ಕೊಂಡಿದ್ದೀನಿ, ಸ್ನೇಹ ಬೆಳೆಸ್ಕೊಂಡಿದ್ದೀನಿ, ವಿಶ್ವಾಸ ಬೆಳೆಸ್ಕೊಂಡಿದ್ದೀನಿ, ಕೆಲಸ ಕಲ್ತಿದ್ದೀನಿ. ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಎಂಟೈರ್ ಕರ್ನಾಟಕ ನಾನು ಹೈಯೆಸ್ಟ್ ಓಡಾಡ್ಬಿಟ್ಟಿದ್ದೀನಿ. ಯಾವತ್ತೂ ಕೂತೇ ಇಲ್ಲ. ನಾನು 30 ವರ್ಷ ನಾನು ಯಾವತ್ತೂ ಕೂತೇ ಇಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ. ಹಾಗಾಗಿ ಜನರಲ್ ನಾಲೆಡ್ಜಲ್ಲಿ PhD ಮಾಡಿದ್ದೀನಿ ಅಂತ ಹೇಳ್ಕೊತೀನಿ. ಮಕ್ಕಳಿಗೆ ಪೇರೆಂಟ್ಸ್ ಆಗ್ಲಿ ಗುರುಗಳಾಗ್ಲಿ ಅವ್ರಿಗೆ ಒಳ್ಳೆ ದಾರಿನೇ ತೋರಿಸ್ತಾ ಇರ್ಬೇಕು. ಅವಾಗ ಹೇಳ್ತಾನೆ ಇರ್ಬೇಕು, ನೀನು ಒಳ್ಳೇದೇ ಕಲಿಬೇಕಪ್ಪ, ನೀನ್ ಏನ್ ಕೆಲಸ ಮಾಡ್ತೀಯಾ ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು. ಆಗ್ಲಿಲ್ಲ ಅಂದ್ರೆ ಬಿಡ್ಬೇಡ, ನೀನು ಪ್ರಯತ್ನ ಪಡು. ಮೇಲೊಬ್ರು ದೇವರಿದ್ದಾರೆ, ಅದಕ್ಕೆ ನಿಂಗೆ ಆಶೀರ್ವಾದ ಮಾಡ್ತಾರೆ. ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನವೀನ್ ಅಂತ ಹೆಸರು ಈಗ ಯಶೋ ಆಗಿದ್ದಾರೆ. ನಮ್ಮ ಹತ್ರ ಒಂದು ಬರೀ ಪ್ರೋಗ್ರಾಮ್ಗಳಿಗೆ ಒಂದು ಈ ಕಲ್ಚರಲ್ ಪ್ರೋಗ್ರಾಮ್ ಅವೆಲ್ಲ ಮಾಡ್ತಿದ್ದೋ ನಾವು ಸ್ಟೂಡೆಂಟ್ ಸೆಕ್ಷನ್ ಕಮಿಟಿ ಇದ್ದಾಗ. ಅಂತಾಕ್ಷರ್ಯ ಮತ್ತೆ ಈ ತರ ಒಂದು 3 ದಿವಸ ಕಾರ್ಯಕ್ರಮ ಕಲಾಮಂದಿರ ಎಲ್ಲ ಮಾಡ್ತಿದ್ದೋ. ಒಂದೊಂದು ಡ್ಯಾನ್ಸ್ ಒಂದು ಚಾನ್ಸ್ ಕೊಡಿ ಅಂತ ತುಂಬಾ ಟ್ರೈ ಮಾಡ್ತಿದ್ದ ಅವನು ಯಶು. ನಮ್ಮ ಅಣ್ಣನಿಗೆ ಬಹಳ ಕೇಳ್ತಾ ಇದ್ದ, ಅಯ್ಯೋ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಡೈತೆ, ಈಗ ಆಗಲ್ಲ, ಹಂಗೆ ಅಡ್ಜಸ್ಟ್ ಮಾಡ್ಕೊಡ್ತಿದ್ರು. ಇವತ್ತು ನಂಬರ್ 1 ಸ್ಟಾರ್ ಆಗಿದೆ. ಅವ್ರ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರೆ ತಾವೆಲ್ಲ ಟಿವಿಲಿ ನೋಡಿರ್ತೀರಿ. ಹಾಗೆ ಮಕ್ಕಳ ಬೆಳವಣಿಗೆಗೆ ಪೇರೆಂಟ್ಸ್ ನೀವು ಯಾವ ರೀತಿಲಿ ಪ್ರೋತ್ಸಾಹ ನೀಡ್ತೀರಿ, ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಅದನ್ನು ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ ನೀಡಿ. ತುಂಬಾ ಜನ ಓದಿರೋರಾಗಿರ್ಬೋದು, ಓದಿರೋರಾಗಿರ್ಬೋದು, ಏನೇನಾಗಿದ್ದಾರೆ ಸಾಕಷ್ಟು ನೀವು ಮಾಧ್ಯಮದಲ್ಲಿ ನೋಡಿರ್ತೀರಿ, ನಿಮಗೂ ಗೊತ್ತಾಗಿರುತ್ತೆ. ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಬೇಕಾದಷ್ಟು ನೋಡಿರ್ತೀರಿ. ಅದರಿಂದ ತಂದೆ ತಾಯಿಗಳು ಅವ್ರಿಗೆ ಒಳ್ಳೆ ದಾರಿ ತೋರಿಸೋದು, ಅವ್ರಿಗೆ ಪ್ರೋತ್ಸಾಹ ನೀಡೋದು, ಇದನ್ನ ಮಾತ್ರ ನೀವು ಜಾಸ್ತಿ ಮಾಡಿ, ಜಾಸ್ತಿ ಪ್ರೋತ್ಸಾಹ ಕೊಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡಿ
ನನಗೆ ಕರೆಸಿ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ, ಹಾಗೆ ನಮ್ಮ ವೇದಿಕೆ ಮೇಲೆ ಇರುವಂತ ಅವರಿಗೆ, ಮತ್ತೆ ನಮ್ಮ ಪುಟಾಣಿ ಮಕ್ಕಳುಗಳಿಗೆ, ನನಗೆ ಎಜುಕೇಶನ್ ಕಮ್ಮಿ ಆಗಿದ್ರಿಂದ ನನ್ನ ಮಕ್ಕಳುಗಳಿಗೆ ಜಾಸ್ತಿ ಪ್ರೋತ್ಸಾಹ, ಎಲ್ಲೇ ಆಗಲಿ ಅವ್ರಿಗೆ ಅಡ್ಮಿಷನ್ ಆಗಲಿ ಬೇರೆ ಥರದ ಸಹಾಯ ಮಾಡೋದ್ರಲ್ಲಾಗಲಿ ನಾನು ಜಾಸ್ತಿ ಮುಂದೆ ಇದ್ದೀನಿ. ಹಾಗಾಗಿ ನನಗೆಲ್ಲ ಅವಕಾಶ ಪಡ್ಕೊಟ್ಟಂತ ಎಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು
ಇಲ್ಲಿ ನಾನ್ ಕಲ್ಸೋದೇ ಜಾಸ್ತಿ. ಇದೆ ಅದನ್ನ ನಾನು ತಿಳಿಸ್ತೀನಿ ಅವ್ರಿಗೆ. ನಿಮ್ಮಲ್ಲಿ ಯಾರಾದ್ರೂ ಕಾರ್ಯಕ್ರಮಗಳಿದ್ರೆ ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟ. ಮತ್ತೆ ನಮ್ಮ ಸಾರವರು ವಿದ್ಯಾಸಂಸ್ಥೆನ ಬಹಳ ಪ್ರೀತಿ ಗೌರವ ಈ ಮನೆ ಅಂತ ನಡೆಸ್ತಾ ಇದ್ದಾರೆ. ಅದಕ್ಕೆ ಕೂಡ ಎಲ್ಲರೂ ಪ್ರೋತ್ಸಾಹ ನೀಡಿ, ನಮ್ಮ ಕೈಲಾದಿದ್ದು ನಾನು ಕೂಡ ಪ್ರೋತ್ಸಾಹ ನೀಡ್ತೀನಿ. ಅವ್ರಿಗೆ ಧನ್ಯವಾದಗಳು. ಯುವರಾಜ್ ಅವ್ರ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೂ ನಿಮ್ಮೆಲ್ಲರಿಗೂ ನಮ್ಮ ಪುಟಾಣಿ ಬಾಬು ಮಕ್ಕಳಿಗೆ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ, ಜೈ